ಹೇಳ್ಬಿಡು. ಇದೇ ನಿಮ್ಮ ನದಿರಾ ಬಾನು. ಇವಾಗ ಗೋವಾಕ್ಕೆ ಹೋಗ್ತೀವಿ ಸವಾರಿ ಬ್ಯಾಂಡ್ ಜೊತೆ. ಓ ಹೆಣ್ಮಗು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಬ್ಲಾಗ್ ಬಂದು ಗೋವಾ ವಿತ್ ಸವಾರಿ. ಇವಾಗ ಗೋವಾ ಹೋಗ್ತೀವಿ. ಫಸ್ಟ್ ಏರ್ಪೋರ್ಟಿಗೆ ಹೋಗ್ತೀವಿ. ನಮ್ಮ ಕಾರು ಬಂತು. ಪಾಪ ಎಲ್ರಿಗೂ ಬೇಜಾರಾಗೋಗ್ಬಿಟ್ಟಿದೆ, ಯಾಕಂದ್ರೆ ನಾನು ಎಲ್ಲದನ್ನು ವಿಡಿಯೋ ಮಾಡ್ತಿದ್ದೆ. ಅದಕ್ಕೆ रहा नहीं जाता, तड़प ही ऐसी है ना. ಎಲ್ಲರೂ ತುಂಬಾನೇ ಎಕ್ಸೈಟ್ ಆಗಿದ್ವಿ. ಈ ಎಕ್ಸೈಟ್ಮೆಂಟ್ ಅಲ್ಲಿ ತುಂಬಾನೇ ಹಸಿವಾಗಿತ್ತು, ಅದಕ್ಕೆ ಹೋಟೆಲ್ ಹತ್ರ ನಿಲ್ಸಿದ್ವಿ. ನಿದ್ದೆ ಚೆನ್ನಾಗಾಯ್ತಾ? ಇವ್ರೇನೋ ಮಾತಾಡ್ತಾ ಇದ್ದಾರೆ. ಏನಿಲ್ಲ, ಏನೋ ಅಲ್ಲ, ಅದೆಲ್ಲ ವ್ಲಾಗ್ ಅಲ್ಲಿ ಕೇಳಿಸಿದ್ರೆ ನಿನ್ನ ಫಾಲೋವರ್ಸ್ ಕಮ್ಮಿ ಆಗ್ತಾರೆ. ಸೊ ಹಸಿವಾಗಿತ್ತು ಅಂತ ಹೋಟೆಲಿಗೆ ಬಂದಿದ್ದೀವಿ. ಹೋಟೆಲ್ ಆಂಬಿಯನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೋಟೆಲ್ ಹೆಸರು ನೆನಪಿಲ್ಲ. ಬ್ರೇಕ್ಫಾಸ್ಟ್ ಚೂರು ಲೇಟ್ ಆಗುತ್ತೆ ಅಂತಂದ್ರು, ಅದಕ್ಕೆ ನಾನು ಫಸ್ಟ್ ಕಾಫಿ ತಗೊಂಡೆ. ಆಲ್ಮೋಸ್ಟ್ ಎಲ್ಲರೂ ಇಡ್ಲಿನೇ ಆರ್ಡರ್ ಮಾಡಿದ್ವಿ. ಗೌತಮ್ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದ. ಪೃಥ್ವಿ ಅವರು ಪಾಪ ಟೆನ್ಷನ್ ಅಲ್ಲಿದ್ರು, ಯಾಕಂದ್ರೆ ಗೋವಾ ಅಲ್ಲಿರೋ ಕ್ಲೈಂಟು ಕಾಲೇ ಪಿಕ್ ಮಾಡ್ತಿಲ್ಲ ಅಂತ. ರಾಮ್ಗೆ ಊಟ ಇದ್ರೆ ಸಾಕು, ಇನ್ನೇನು ಬೇಡ. ಹೌದು. ಅಷ್ಟರಲ್ಲಿ ನಮ್ಮ ತೇಜಸ್ ಎಲ್ರಿಗೂ ಜ್ಯೂಸ್ ತಗೊಂಡು ಬಂದ್ಕೊಟ್ಟ. ಪಾಪ ಹಿ ವಾಸಂಟ್ ಫೀಲಿಂಗ್ ವೆಲ್ ದಟ್ ಡೇ, ಯಾಕಂದ್ರೆ ನಿದ್ದೆ ಸರಿಗಾಗಿರ್ಲಿಲ್ಲ ಅವನಿಗೆ. ಸೊ ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತು. ವಾಪಸ್ ಕಾರಲ್ಲಿ ಕೂತ್ಕೊಂಡು ಏರ್ಪೋರ್ಟ್ ಕಡೆಗೆ ಹೊರಟ್ವಿ. ಆ್ಯಂಡ್ ಏರ್ಪೋರ್ಟ್ಗೆ ಸ್ವಲ್ಪ ಬೇಗನೆ ಹೋಗಬೇಕಾಗತ್ತೆ, ಯಾಕಂದರೆ ಸ್ವಲ್ಪ ಏನು ತುಂಬಾ ಫಾರ್ಮ್ಯಾಲಿಟೀಸ್ ಇರುತ್ತೆ. ಚೆಕ್ ಇನ್ ಆಗಬೇಕಾಗತ್ತೆ, ಬೋರ್ಡಿಂಗ್ ಪಾಸಸ್ ತೊಗೊಳ್ಬೇಕಾಗುತ್ತೆ, ಮತ್ತು ನಮ್ಮ ಲಗೇಜನ್ನೆಲ್ಲ ಕಳಿಸ್ಬೇಕಾಗಿರುತ್ತೆ. ಸೊ ಇದೆಲ್ಲ ಸ್ವಲ್ಪ ಟೆನ್ಷನ್ ಇರೋ ಕೆಲಸ. ಅದಕ್ಕೆ ಒಂದು ಫ್ಲೈಟ್ ಟೈಮಿಂಗ್ಸ್ಗಿಂತ ಮುಂಚೆ ಒಂದು 3 hours ಬೇಗ ಹೋದರೆ ನಮಗೂ ಒಂದು ಸ್ವಲ್ಪ ಟೆನ್ಷನ್ ಫ್ರೀ ಇರುತ್ತೆ ಅಂತ ಅಷ್ಟೇ. ಯಾಕೋ ನಗ್ತಾ ಇದೆಯಾ? Hey, but your vlog, everything is in portrait only. Why are you taking landscape? You have to take like this, no? No, it is for YouTube. Oh, YouTube. YouTube also ಆಗ್ತೀಯ ನೀನು? Okay. YouTube. ದುಬೈ ಬಾನು ಯೂಟ್ಯೂಬ್ ಚಾನಲ್. Dubai Banu YouTube channel name is? Yes, Dubai Banu. Actually, you know what? That's a nice catchy name, Nadira. Dubai Banu. Oh my God! Credit goes to me actually. Hey, I kept Dubai Banu. ಯಾರೋ ನಾಮಕರಣ ಬಿರುದಕ್ಕೆ back on top bro, but it's down by down. ಎಲ್ಲ ಅಂತ ಹೇಳೋದು ಆಗ್ಲೇ ಬ್ಯಾಗ್. ಓಕೆ, ಸೊ ಏರ್ಪೋರ್ಟಲ್ಲಿ ಇದ್ದೀವಿ. ಯು ಕ್ಯಾನ್ ಸಿ ಈಗ ಏರ್ಪೋರ್ಟಲ್ಲಿ ಇದ್ದೀವಿ. ನಮ್ಮ ಲಗೇಜ್ನೆಲ್ಲ ಒಂದು ತಳ್ಳೋ ಗಾಡಿನಲ್ಲಿ ಹಾಕ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಅದನ್ನ ಇಂಗ್ಲೀಷಲ್ಲಿ ಏನಂತಾರೆ ಅಂತ, ಯಾಕಂದರೆ ತುಂಬಾ ಲಗೇಜ್ ಇದೆ, ವೆಯ್ಟ್ ಇದೆ ಲಗೇಜು, ಮತ್ತು ಮೇಯ್ನಾಗಿ ಇನ್ಸ್ಟ್ರೂಮೆಂಟ್ಸ್ ಇದೆ ಅದಕ್ಕೆ. ಓಕೆ ಗೈಸ್, ಆರ್ ಯು ಗೈಸ್ ರೆಡಿ? Yeah. ರಾಮ್, ಹಾಯ್. ಹಾಯ್ ನಾದಿರಾ ಬಾನು. ನಾದಿರಾ ಬಾನು ಅಂತೆ. ಹಲೋ ಹಲೋ. ಯಾ ಯಾ ನಾಮ रुको जरा, सबर करो. ಏನಣ್ಣ ಸುಮ್ಮನೆ ಇವಾ ಸರಿಪ ಹಿಡಿತಾನ. How much memory you have in the phone? Huh? I'll record and I'll edit, I'll upload and I'll delete. Nice. Yappudi. Upload and I'll delete. Edit, upload and delete.
ಇದು ಒಂದು ಮಾತ್ರ. ವಿ ಆರ್ ಅಟ್ ದ ಏರ್ಪೋರ್ಟ್. ಸೊ ನಮ್ಮ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಇನ್ನೂ ಆನ್ ದ ವೇ ಇದ್ದಾರೆ. ಇನ್ನು 10 minutes ಅಂತ ಹೇಳಿದರು. ಸೊ ವಿ ಆರ್ ವೇಟಿಂಗ್. ನಡೆದು ಸಾಕಾಯಿತು. ಬಂದು ಕೂತಿದ್ದೀವಿ. ಸೊ ಇನ್ನು ನಮ್ಮ ಟೀಮ್ಮೇಟ್ಸ್ ಬರೋದಿದೆ. ಹಾಯ್. ಚೆನ್ನಾಗಿದ್ದೀರಾ? ಓಕೆ, ಸೊ ಬಂದರು ಫೈನಲಿ. ಹಾಯ್ ಜೂಡ್. ಹಾಯ್ ಸೂರಜ್. Hey, I'm also supposed to do this, man. எப்படி என்னடா தெரியலையே. வாழ்க வளமுடன். வாழ்க வளமுடன். இன்னைக்கு வந்து மெனுல என்ன இருக்கு பாத்தீங்கன்னா கோவா ஃப்ளைட் இருக்கு. ಓಕೆ, ಸೊ ಇದೇ ನಮ್ಮ ಸವಾರಿ ಟೀಮ್. ಸೊ ಎಲ್ಲರೂ ಒಟ್ಟಿಗೆ ಇದ್ವಿ. ಒಟ್ಟಿಗೆ ಇದ್ರೆಲ್ಲ ಕೆಲಸಗಳು ಬೇಗ ಆಗುತ್ತೆ ಅಂತಷ್ಟೇ. ನಮ್ಮ ವೆಬ್ ಬೋರ್ಡಿಂಗ್ ಪಾಸ್ ಎಲ್ಲ ತೋರಿಸಿ ಒಳಗಡೆ ಬಂದ್ವಿ. ಈಗ ಆ್ಯಕ್ಚುಯಲ್ ಬೋರ್ಡಿಂಗ್ ಪಾಸಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ. Oh yeah, let me introduce our band first. This is Ram, violin ನುಡಿಸ್ತಾನೆ, ತೇಜಸ್ percussion, ಪೃಥ್ವಿ drums and ಗೌತಮ್ ಗಿಟಾರ್. ಸೊ ನಾವು ಹೀಗೆ ಫ್ರೆಂಡ್ಸ್ಗಿಂತ ಫ್ಯಾಮಿಲಿ ಥರ ಇರ್ತೀವಿ ನಾವು. ಆ್ಯಕ್ಚುಲಿ ನಾನು ಒಬ್ಬಳೇ ಹುಡುಗಿ ಇರೋದ್ರಿಂದ ನನಗೆಲ್ಲರೂ ಬಂದು ಕಾಲು ಎಳಿತಾರೆ. ನಾನು ಎಲ್ರಿಗೂ ಕಾಲು ಎಳ್ಕೊಂಡು ತಮಾಷೆ ಮಾಡ್ಕೊಂಡೇ ಇರ್ತೀವಿ. ಸೊ ಇದು ಸವಾರಿಯ ಫಸ್ಟ್ ಶೋ ಗೋವಾನಲ್ಲಿ. ಸೊ ನನಗೂ ಫಸ್ಟ್ ಶೋ ವಿತ್ ಸವಾರಿ ಗೋವಾನಲ್ಲಿ. ನೋಡೋಣ ಇನ್ನು ಏನೇನಿರುತ್ತೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ஹாய். எல்லாம் எப்படி இருக்கீங்க? ಕನ್ನಡ ಅಲ್ಲ ಪ್ರೆಸ್ಪಾ, ಕನ್ನಡದಲ್ಲಿ ಮಾತಾಡು. ಕನ್ನಡ. ಎಲ್ಲರೂ ಆರಾಮ? ಆರಾಮ. ಏನ್ ತಿಂದೆ ತಿಂಡಿಗೆ? ಇಡ್ಲಿ ಆ್ಯಂಡ್ ಚಟ್ನಿ ವಿತ್ ಸಮ್ ಸಾಂಬಾರ್ ಆ್ಯಂಡ್ ವಡ. ಇಡ್ಲಿ ಚಟ್ನಿ ವಿತ್ ಸಾಂಬಾರ್ ಆ್ಯಂಡ್ ವಡ. ಓಕೆ, ಆಮೇಲೆ ಏನು ತಿನ್ನ, ಬಿಕಾಸ್ ಟ್ರಾವೆಲ್ ತಾನೇ, ವಾಶ್ರೂಮ್ ಯೂಸ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಲೆಸ್ ಫುಡ್ ತಿನ್ನಬೇಕು. ಇನ್ನೊಂದ್ಸರಿ ಮಾಡು. This is Suraj. Hey everybody, ಸಬರ್ ಕರ ಬಿಟ್ಟು ದುಬೈ ಬಂದು. Yes, please promote ಚಾನಲ್. ದುಬೈ ಬಂದು ಯೂಟ್ಯೂಬ್ ಪ್ರಮೋಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬ್. ಇದು ಸಬ್ಸ್ಕ್ರೈಬ್ ಪ್ಲೀಸ್ ಅನ್ಸಬ್ಸ್ಕ್ರೈಬ್. Emotional, damn it. ಬಲಗಾಲನ್ನು ಇಟ್ಟು ದೇವ್ರನ್ನ ನೆನೆಸ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಅವತ್ತು ನಮ್ಮ ಅದೃಷ್ಟಕ್ಕೆ ಯಾರಿಗೂ ವಿಂಡೋ ಸೀಟ್ ಸಿಕ್ಕಿರಲಿಲ್ಲ. ಇನ್ನು ಯಾರಿಗೂ ಗೊತ್ತಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಕುತ್ಕೊಳ್ತಾರೆ ಅಂತ. ಸೊ ದಿಸ್ ಇಸ್ ಜೋಡ್, ಬೇಸ್ ನುಡಿಸ್ತಾನೆ. ನನ್ನ ಕಂಪನಿಗೆ ಇವನಿದ್ದ. ಜಸ್ಟ್ ಲ್ಯಾಂಡ್ ಆದ್ವಿ. How was your experience, Jude? ಕಿವಿ ಹೋಯ್ತು. ಅದಕ್ಕೆ ನಾನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೋವಾಗೆ ಬಂದಿದ್ದೀವಿ. ಜರ್ನಿ ಹೇಗಿತ್ತು? ಜರ್ನಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ಆಕಾಶದಲ್ಲಿ ತುಂಬಾ ಹಂಸಿತ್ತು. ಗುಡು ಅಂತ ಇದ್ವಿ. ರಾಮ ಗೈಸ್, ಗೋವನಲ್ಲಿ ಕ್ಯಾಬ್ ಇಲ್ಲ. ಆಚೆ ಹೋಗ್ಬಿಟ್ಟು ನೋಡೋಣ ಅಲ್ವಾ? ಗೋವನಲ್ಲಿ ಕ್ಯಾಬ್ ಇಲ್ಲ, ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ಐ ಥಿಂಕ್ ಟ್ಯಾಕ್ಸಿ ಸಿಗುತ್ತೆ ಅಂತ ಅನ್ಸುತ್ತೆ. ನೋಡೋಣ ಏನು ಅಂತ. Hey, hello, hi, what's up? We are in the amazing land of Goa. Wow, look at the airport, man. Okay. ಹೌದೌದು. ಬಟ್ ಓಕೆ, ನಮ್ಮ ಬ್ಯಾಂಗ್ಳೂರ್ T2 ಥರ ಇಲ್ಲ.
ಬಟ್ ಓಕೆ 10%. ಚೆನ್ನಾಗಿದೆ. ಸೊ ವೆಲ್ಕಮ್ ಟು ಗೋವಾ ಗೈಸ್. ಫೈನಲಿ ಗೋವಾ ರೀಚ್ ಆದ್ವಿ ನಾವು. ಅಂದರೆ ನನಗೆ ಕಿವಿ ನೋವು ಬರುತ್ತೆ, ಯಾಕೆ ಅಂತ ಗೊತ್ತಿಲ್ಲ ಫ್ಲೈಟಲ್ಲಿ ಜರ್ನಿ ಮಾಡಿದ್ರೆ. ಸೊ ಎಲ್ಲರೂ ಈಗ ನಾವು ನಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಒಂದೊಂದಾಗಿ ತಗೊಳ್ತಾ ಇದೀವಿ. ಲಗೇಜ್ ಬರ್ತಾ ಇದೆ. ಗೌತಮ್ ನೋಡಿ, ಗೌತಮ್ ಏನೋ ಮಾಡ್ತಾ ಇದ್ದಾನೆ. ಅವ್ನು ಗೋಪ್ರೋನ ಇಟ್ಟಿದ್ದಾನೆ ಇಲ್ಲಿ. ಮಜಾ ಆಯಾ. ನಮ್ಮ ಲಗೇಜ್ ಎಲ್ಲ ಒಂದೊಂದಾಗಿ ಬರ್ತಾ ಇತ್ತು. ನಾವು ಒಂದೊಂದಾಗಿ ಕಲೆಕ್ಟ್ ಮಾಡ್ಕೊತಾ ಇದ್ವಿ. ನಮ್ಮ ಗೌತಮ್ ಕೂಡ ಅವ್ನ ಗೋಪ್ರೋನಲ್ಲಿ ವ್ಲಾಗ್ ಮಾಡ್ತಿದ್ದ. ಬಿಕಾಸ್ ವ್ಲಾಗಿಂಗ್ ಇಸ್ ಅನ್ ಆರ್ಟ್. ಯಾಕಂದರೆ ಒಂದು ಅಸೆಟ್ ಅಂತ ಇರುತ್ತೆ, ಒಂದು ಮೆಮರಿ ಅಂತ ಇರುತ್ತೆ. ಇನ್ನೊಂದು 5-10 ವರ್ಷ ಆದಮೇಲೆ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಕನ್ನಡದಲ್ಲಿ ಮಾತಾಡಿಸ್ತೀನಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳು. ಚೆನ್ನಾಗಿತ್ತು. ಏನು? It was nice. It was a very nice experience of coming in the flight. Okay. There's too much of speed bumps were there. ಸ್ಪೀಡ್ ಬಂಪ್ಸ್ ಅಂತೆ. ಭಯ ಆಯ್ತಲ್ಲ? ಬೈಕ್ ಬಂದ್ಬಿಟ್ಟಿತ್ತು, ತುಂಬಾ ಭಯ ಆಯ್ತು ಆಕ್ಚುಲಿ. ಸ್ಟಾರ್ಟಿಂಗ್ ಅಲ್ಲಿ ಬೈಕ್ ಬಂದ್ಬಿಟ್ಟಿತ್ತು, ಸದ್ಯ ಏನೂ ಆಗಿಲ್ಲ. ಇಲ್ಲ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಭಯ ಆಗ್ತಾ ಇತ್ತು, ಬಟ್ ಆಮೇಲೆ ಸ್ವಲ್ಪ ನಾರ್ಮಲ್ ಆಯ್ತು. ಅದು ಯಾವುದೋ ಕಪ್ ನೂಡಲ್ಸ್ ಅಂತ ಅರ್ಧಂಬರ್ಧ ಬೆಂದಿತ್ತು. ಅವನು 60 ರೂಪಾಯಿಗೆ ಇರೋದು 250 ರೂಪಾಯಿ ಕೊಟ್ಟಿದ್ದಾನೆ. ಬೇಕಿತ್ತ ನಿಂಗಿದು ಬೇಕಿತ್ತ ಮಗನೇ. ಗೌತಮ್ ಯು ಡೋಂಟ್ ವಾಂಟ್ ಸೂಟ್ ಕೇಸ್. ಸೂಟ್ ಕೇಸ್ ಬಿಟ್ಟು ಹೋಗ್ತಿದ್ದಾನೆ ನಮ್ಮ ಚಾ. ಓಕೆ ಗೈಸ್, ಆಮೇಲೆ ಸಿಗುವ. ಸಿಕ್ಕಾಪಟ್ಟೆ ಶೆಕೆ ಇದೆ. ಒಳಗಡೆ AC ಇತ್ತು, ಅಷ್ಟು ಗೊತ್ತಾಗ್ಲಿಲ್ಲ. ಯಪ್ಪ ದೇವ್ರೆ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇತ್ತು. ನಾರ್ಮಲ್ ವೆದರ್ ಇದ್ದಿದ್ದು, ಐ ಥಿಂಕ್ ಬಿಕಾಸ್ ಆಫ್ ಹ್ಯೂಮಿಡ್ ಅಷ್ಟೊಂದು ಶೆಕೆ ಆಗ್ತಾ ಇದ್ದಿದ್ದು. ಅಲ್ಲಿ ನೋಡಿದ್ರೆ ನಮಗೆ ಓಲಾ ಗೀಲಾ ಊಬರ್ ಎಂಥದ್ದು ಸಿಗಲಿಲ್ಲ. ಏರ್ಪೋರ್ಟ್ ಒಳಗಡೆನೆ ಒಂದು ಕೌಂಟರ್ ಇರುತ್ತೆ ಟ್ಯಾಕ್ಸಿಗೆ ಅಂತಾನೆ. ಸೊ ನಾವು 2 ಟ್ಯಾಕ್ಸಿ ಬುಕ್ ಮಾಡಿ ನಾವು ಈವೆಂಟ್ ನಡೆಯೋ ಜಾಗಕ್ಕೆ ಈಗ ಹೊರಟಿದ್ದೀವಿ. ಇವತ್ತು ನಮ್ಮ ಬ್ಲಾಗ್ ಅಲ್ಲಿ ಎಲ್ಲಿ ಬಂದಿದ್ದಾನೆ ಅಂದ್ರ, ಊಟ ಆಯ್ತಾ? ಇಲ್ಲ, ಗೋವಾದಲ್ಲಿ ಎಲ್ಲಿದ್ದಾವೆ ಅಂದ್ರೆ ಗೊತ್ತಾಯ್ತಾ? ಓಕೆ ಗೈಸ್, ಸೊ ಸಂತೋಷವಾಗಿತ್ತು. ಡೋರಾ ದ ಎಕ್ಸ್ಪ್ಲೋರರ್. ಸೊ ಇವರೇ ನಮ್ಮ ಸ್ಯಾಮ್, ನಮ್ಮ ಪ್ರಖ್ಯಾತ ವಿಖ್ಯಾತ ಸೌಂಡ್ ಇಂಜಿನಿಯರ್. ಕರೆಕ್ಟಾ? உனக்கு தமிழ் தெரியாது, எனக்கு கன்னடா தெரியாது. ನೋಡಿ ಗೈಸ್ ಏನು ಹೇಳ್ತಾ ಇದ್ದಾನೆ ಅಂತ. ಕೋತ್ಬಿಟ್ಟು ಅಡಿ ವಾಂಗ ಪ್ಲಾನ್ ಕೊಟ್ಟ. ಸಿಕ್ಕಾಪಟ್ಟೆ ಶೆಕೆ ಇದೆ ಈ ಊರಲ್ಲಿ, ಬಟ್ ಇಲ್ಲಿ AC ಇಲ್ದಿರಾ ಸೇಮ್ ಬೆಂಗಳೂರಿಗಿಂತ ಒಂಚೂರು ಜಾಸ್ತಿನೇ ಇದೆ ಇಲ್ಲಿ ವೆದರ್. ಸೊ ಇವಾಗ ಸೌಂಡ್ ಚೆಕ್ ನಡೀತಾ ಇದೆ. ಸೌಂಡ್ ಚೆಕ್ ಆದಮೇಲೆ ನಡೀತಾ ಇದೆನಾ ನಡಕದು அப்படியே திருப்பி காமி மக்களுக்கு. போய் போய் ஃபுல்லும் அப்படி கிடையாது, ಸುಳ್ಳು ಸುಳ್ಳು ಅಂತ. ಇದೇ ಇವೆಂಟ್ ನಡೆಯೋ ಜಾಗ ಇವತ್ತು, ಗೋವಾ ಮ್ಯಾರಿಯಟ್ ರೆಸಾರ್ಟ್ ಆ್ಯಂಡ್ ಸ್ಪಾ. ಇವೆಂಟ್ಗಿಂತಲೂ ಮುಂಚೆ ಒಂದು ಸೌಂಡ್ ಚೆಕ್ ಮಾಡ್ಕೋತೀವಿ ನಾವು, ಬಿಕಾಸ್ ಸೌಂಡ್ ಚೆಕ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಎವ್ರಿ ಬ್ಯಾಂಡ್ ಡಸ್ ಅ ಸೌಂಡ್ ಚೆಕ್ ಬಿಫೋರ್ ದ ಗಿಗ್. ಯಾಕಂದರೆ ಒಂದು ಕಾನ್ಫಿಡೆಂಟ್ ಬಿಲ್ಡಪ್ ಆಗುತ್ತೆ ಬಿಫೋರ್ ದ ಕಾನ್ಸರ್ಟ್ ಅಂತ ಅಷ್ಟೇ.
ಅವಾಗಲೇ ನಾನು ಇದೇ ಹೇಳಕ್ಕೆ ಹೊರಟಿದ್ದು. ಬೀಚ್ ಪಕ್ಕದಲ್ಲೇ ಈ ಒಂದು ರೆಸಾರ್ಟ್ ಇದೆ, ನಾವಿಲ್ಲಿ ಈ ಒಂದು ಜಾಗದಲ್ಲಿ ಇವೆಂಟ್ ಮಾಡ್ತಾ ಇದ್ದೀವಿ ಅಂತ. ಸೌಂಡ್ ಚೆಕ್ ಎಲ್ಲ ಆಯಿತು, ಹಸಿವು ಜಾಸ್ತಿ ಆಗಿತ್ತು. ಸರಿ ಅಂತ ನಾವು ನಮ್ಮ ಪ್ಲೇಟ್ ತಗೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಐ ಮೀನ್ ಜಸ್ಟ್ ಲುಕ್ ಎಟ್ ದ ವ್ಯೂ. ಆ್ಯಕ್ಚುಲಿ ಇತ್ತೀಚೆಗೆ ನನಗೆ ಬೀಚ್ ತುಂಬಾ ಇಷ್ಟ ಆಗ್ತಾ ಇದೆ. ಅಂದರೆ ಐ ಹ್ಯಾಡ್ ಮ್ಯಾನಿಫೆಸ್ಟೆಡ್ ದಟ್ ಬೀಚ್ ಹತ್ರ ಒಂದು ಶೋ ಮಾಡಬೇಕು, ಬೀಚ್ ಪಕ್ಕದಲ್ಲೇ ಒಂದು ಶೋ ಇರಬೇಕು ಅಂತ. ಐ ಮೀನ್ ಡ್ರೀಮ್ಸ್ ಇನ್ ಟು ರಿಯಾಲಿಟಿ ಮೂಮೆಂಟ್. ಐ ವಾಸ್ ಸೋ ಹ್ಯಾಪಿ ಟು ಸಿ ದಿಸ್. பண்றத பார்த்தா சிரிப்பா வருது. ನಡೀತಾ ಉಂಟು. Look at his 2 hours later. ಸರ್ ನೀವು ಹೆಂಗ್ ಬಿದ್ರಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಬಿಗ್ ಶಿಪ್ ಅಂತ ಬಿಗ್ ಸ್ಲಿಪ್ ಬಿಗ್ ಸ್ಲಿಪ್ ಇಲ್ಲ, ಅವ್ರದ್ದು ಗಿಟಾರ್ ಜಸ್ಟ್ ಮಿಸ್. ಟೈಲರ್ಡ್ ಮೈ ಎವ್ರಿಥಿಂಗ್. he's loaded. ಗೈಸ್, ಕಾರಲ್ಲಿ ಕುತ್ಕೊಂಡಿದೀನಿ, ನಂಗೆ ಜಾಗ ಇಲ್ಲ. ಇವನ್ ಜಾಗ ಬಿಡಂದ್ರೆ ಜಾಗ ಬಿಡ್ತಾ ಇಲ್ಲ. ಈ ವ್ಲಾಗಲ್ಲಿ ಫುಲ್ಲು ನನ್ನ ಇಮಿಟೇಟ್ ಮಾಡೋದೇ ಆಯಿತು ನಮ್ಮ ಸ್ಯಾಮ್ಗೆ. ಸೊ ನಮಗೆ ಒಂದು ವಿಲ್ಲಾ ಅರೇಂಜ್ ಮಾಡಿದರು, ಅಂದರೆ ಒಂದು ಖಾಲಿ ಮನೆ, ಸೊ ದಟ್ ವಿ ಕ್ಯಾನ್ ಫ್ರೆಶನ್ ಅಪ್ ಅಂತ. ತುಂಬ ಟೈಮ್ ಕೂಡ ಇರಲಿಲ್ಲ ನಮಗೆ ನಿದ್ದೆ ಮಾಡೋಣ ಅಂತಂದರೆ, ನಿದ್ದೆ ಮಾಡಿ ರೆಡಿ ಆಗೋಣ ಅಂತಂದರೆ ಅಲ್ಲಿರೋ ಶೆಕೆಗೆ AC ಇಲ್ದಿರ ಇರೋಕ್ಕಾಗ್ತಾ ಇರಲಿಲ್ಲ. ಸೊ ಇದೇ ನಾವಿರುವಂತಹ ಮನೆ. ಇವತ್ತು ಒಂದಿನಕ್ಕೆ ಮಾತ್ರ. ಮನೆ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 5 ರೂಮ್ಸ್ ಇತ್ತು ಟೋಟಲಿ. ಮನೆಗೆ ಎಂಟ್ರಾದ ತಕ್ಷಣ ಯಾರ್ಯಾರಿಗೆ ಯಾವ್ಯಾವ ರೂಮ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಫಸ್ಟ್ ಆನ್ ಮಾಡಿದ್ದೆ AC-ನ. ಯಾಕಂದರೆ ಶೆಕೆನ ತಡ್ಕೊಳಕ್ಕಾಗ್ತಿರ್ಲಿಲ್ಲ ನಮಗೆ, ಅಷ್ಟು ಶೆಕೆ ಇತ್ತು. ಓಕೆ ಗೈಸ್, ಸೊ ನಾವು ರೆಡಿ ಆಗಿದ್ದೀವಿ ನಾವೀಗ. ಇನ್ನೇನು ಒಂದು 10 ಮಿನಿಟ್ಸಲ್ಲಿ ನಮ್ಮ ಶೋ ಸ್ಟಾರ್ಟ್ ಆಗುತ್ತೆ.
yeah, this is how we perform on stage every gig. Event ಮಾತ್ರ ಸೂಪರ್ ಡೂಪರ್ ಹಿಟ್ ಅಂತಾನೆ ಅನ್ಕೊಡಿ, ಅದೇ ಖುಷಿಯಲ್ಲಿ. Ram, after a successful show, ಎಲ್ಲರೂ ಫುಲ್ ಊಸ್ಟ್ ಆಗಿಬಿಟ್ಟಿದ್ದೀವಿ, ಸಿಕ್ಕಾಪಟ್ಟೆ. ನನ್ನ ವಾಯ್ಸಲ್ಲೇ ಗೊತ್ತಿರುತ್ತೆ. ಸಖತ್ತಾಗಿ ಎಂಜಾಯ್ ಮಾಡಿದ್ರು ಎಲ್ರೂ. ಸಖತ್ ಎನರ್ಜಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. कौन है ये लोग? ನೀನು ಯಾಕೆ ಸ್ಯಾಮ್ ಥರ ಮಾಡ್ತಾ ಇದ್ದ? ಆಫ್ಟರ್ ಅ ಸಕ್ಸಸ್ಫುಲ್ ಶೋ, ಚಿಯರ್ಸ್. Hello friends, this is the final day we are going to be in Goa. ಓಕೆ, ಸೊ ಫೈನಲಿ ಗೋವಾ ಏರ್ಪೋರ್ಟ್ಗೆ ಬಂದ್ವಿ. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇರೋದ್ರಿಂದ ನಮಗೆ ನಿದ್ದೆ ಕೂಡ ಸರಿಗಾಗಲಿಲ್ಲ ಅವತ್ತು. ಈವೆಂಟ್ ಮುಗಿಸ್ಕೊಂಡು ನಮ್ಮ ರೂಮ್ಗೆ ಬರೋಷ್ಟರಲ್ಲಿ 12:30 ಆಗಿತ್ತು ಅಂದ್ಕೊತೀನಿ. ಆಮೇಲೆ ಪ್ಯಾಕಿಂಗ್ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ವಿ ಲೆಫ್ಟ್ ಅರೌಂಡ್ 4 ಗಂಟೆ ಅನಿಸುತ್ತೆ ಬೆಳಗ್ಗೆ. ಯಾಕಂದರೆ ನಾವಿರೋ ಜಾಗದಿಂದ ಏರ್ಪೋರ್ಟಿಗೆ ಬರೋಕ್ಕೇ 1 hour ಬೇಕಿತ್ತು. ನಮ್ಮ ರಾಮ ಆರಾಮಾಗಿ ಮಲಗಿದ್ದಾನೆ ಏರ್ಪೋರ್ಟಲ್ಲಿ. ಬಿಕಾಸ್ ನಾನೇ ಹೇಳ್ತಾ ಇದ್ದೀನಲ್ಲ, ಅಷ್ಟು ಟಯರ್ಡ್ ಆಗಿತ್ತು ನಮಗೆ ಈವೆಂಟ್ ಮುಗಿದ ಮೇಲೆ ಎಲ್ರಿಗೂ. ಪಾಪ ಕಡಿಮೆ ನಿದ್ದೆ ಇರೋದ್ರಿಂದ ಇನ್ನೂ ಟಯರ್ಡ್ ನಮಗೆಲ್ಲರಿಗೂ ಜಾಸ್ತಿ ಆಗ್ತಾಯಿತ್ತು. ಅಕಸ್ಮಾತ್ ನಮಗೆ ಮಧ್ಯಾಹ್ನ ಹಂಗೆ ಫ್ಲೈಟ್ ಇದ್ದಿದ್ರೆ ಇಷ್ಟು ಟಯರ್ಡ್ ಆಗ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಈವೆಂಟು ತುಂಬ ಎನರ್ಜಿ ಹಾಕಿ ಮಾಡಿದ್ವಿ, ನಿದ್ದೆ ಇಲ್ಲ. ಮತ್ತು ಸಡನ್ ಏರ್ಪೋರ್ಟಿಗೆ ಬನ್ನಿ ಅಂತಂದರೆ ತಲೆನೂ ಓಡಲ್ಲ. ಸ್ವಲ್ಪ ಹಸಿವು ಕೂಡ ಜೋರಾಯಿತು ನಮಗೆ ಆ ಟೈಮಲ್ಲಿ. ಸರಿ ಅಂತ KFCಗೆ ಹೋಗಿ ಒಂದು ಚಿಕನ್ ಬರ್ಗರ್ ತಿಂದ್ವಿ ಎಲ್ಲರೂ. ಬ್ಲಾಗ್ ದೀರಾ ಇಸ್ ಆಲ್ಸೋ ಅ ಗುಡ್ ಒನ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಆ್ಯಕ್ಚುಲಿ ನಾನು ಹೇಳೋದು ಮತ್ತೆ, ಬೆಂಗಳೂರಿಂದ ಬರ್ತಾ ನನಗೆ ವಿಂಡೋ ಸೀಟ್ ಸಿಕ್ಕಿರಲಿಲ್ಲ ಅಂತ ನಂಗೆ ಒಂಚೂರು ಬೇಜಾರಾಗಿತ್ತು. ಮತ್ತು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಬೋರ್ಡಿಂಗ್ ಪಾಸ್ ಕೊಟ್ಟು ನನಗೆ, ಮತ್ತು ಅದರಲ್ಲಿ ಗೊತ್ತಾಗುತ್ತಲ್ಲ ಯಾವ್ಯಾವ ಸೀಟು ಅಂತ. ಅನ್ಫಾರ್ಚುನೇಟ್ಲಿ ನನಗೆ ವಿಂಡೋ ಸೀಟ್ ಸಿಕ್ಕಿರಲಿಲ್ಲ. ಸೊ ಬೋರ್ಡಿಂಗ್ ಪಾಸ್ ಕೊಡೋನು ಏನು ಮಾಡಿದೆ, ನನ್ನ ಬೋರ್ಡಿಂಗ್ ಪಾಸ್ ಈಸ್ಕೊಂಡು ಗೆಸ್ ವಾಟ್, ವಿಂಡೋ ಸೀಟ್ ಮಾಡಿಕೊಟ್ರು ನನಗೆ. ಆಮೇಲೆ ಪಕ್ಕದಲ್ಲಿ ನೋಡಿದ್ರೆ ಯಾರೂ ಕೂಡ ಇರಲಿಲ್ಲ. ಐ ವಾಸ್ ಸೋ ಹ್ಯಾಪಿ ನನ್ನ ಪಕ್ಕದಲ್ಲಿ ಯಾರೂ ಇರಲಿಲ್ಲ ಅಂತ. ಫೈನಲಿ ನಮ್ಮ ಊರು ಬೆಂಗಳೂರಿಗೆ ಬಂದ್ವಿ, ಸಮಾಧಾನ ಆಯಿತು. ಆ್ಯಂಡ್ ಎಸ್, ಇದಾಗಿತ್ತು ನನ್ನ ಗೋವಾ ವಿತ್ ಸವಾರಿ ವ್ಲಾಗ್. ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಇಷ್ಟು ದೊಡ್ಡದಿರೋದು. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಟು ದುಬೈ ಬಾಂಡ್ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು. ಸರ್